ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಕ್ಲಾಸ್ 10th ಅಲ್ಲಿ ನಿಮಗೆ ರಿಯಲ್ ನಂಬರ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇರುತ್ತೆ. ಸೊ ವಾಟ್ ಡು ಮೀನ್ ಬೈ ದಿಸ್ ಅಂದ್ರೆ ಇಟ್ ಸ್ಟೇಟ್ಸ್ ದಟ್ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಎಲ್ಸ್ ರಿಟರ್ನ್ ಆಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಸರ್ ಏನು ಸರ್ ಇದ್ರ ಅರ್ಥ ಅಂದರೆ, ನೀವು ಯಾವುದಾದ್ರೂ ಒಂದು ನಂಬರ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ 24 ಅಂದ್ಕೊಳ್ಳಿ. 24ನ ನಾನೇನಾದರೂ ಫ್ಯಾಕ್ಟರ್ಸ್ ಮಾಡಿದ್ರೆ, ಏನು ಸರ್ ಫ್ಯಾಕ್ಟರ್ಸ್ ಮಾಡೋದಂದ್ರೆ ಏನಂತ ಅರ್ಥ, ಇದನ್ನ ಬಿಡಿಸಿ ಬರೆಯೋದು, ಬ್ರೇಕ್ ಮಾಡೋದು. ಯಾವ ಥರ ಬ್ರೇಕ್ ಮಾಡ್ಬೋದು ಸರ್, ಇದನ್ನು ನಾನು ಹೆಂಗೆ ಬೇಕಾದ್ರೂ ಬರಿಬೋದು. ಸಪೋಸ್ ಅಂದ್ಕೊಳ್ಳಿ 12 2s ಈ ಥರನೂ ಬರಿಬೋದು, 12 2s 24 ಆ್ಯಂಡ್ ಅಗೈನ್ 2ನ ಬ್ರೇಕ್ ಮಾಡ್ತೀನಿ. 2ನ ನಾನು ಯಾವ್ದು 12ನ ಯಾವ ಥರ ಬ್ರೇಕ್ ಮಾಡ್ಬೋದು, 6 2s 12 ಕರೆಕ್ಟಾ ಸರ್. ಅಗೈನ್ 6ನ ಬ್ರೇಕ್ ಮಾಡ್ತೀನಿ, 3 2s 6. ಅಟ್ ಲಾಸ್ಟ್ ನಮಗೆ ಏನು ಬರ್ತಾ ಇದೆ ಅಂದರೆ ನೋಡಿ, ಅಟ್ ಲಾಸ್ಟ್ ನಮಗೆ ಯಾವಾಗಲೂ ಪ್ರೈಮ್ ನಂಬರ್ಸೇ ಸಿಗುತ್ತೆ ನೋಡಿ, ಪ್ರೈಮ್ ನಂಬರ್ಸ್. ಆ್ಯಂಡ್ ಈ ಎಲ್ಲ ಪ್ರೈಮ್ ನಂಬರ್ಸ್ ನಾನೇನು ನೋಡಿ ಹಿಂಗೆ ಟಿಕ್ ಮಾರ್ಕ್ ಹಾಕಿದ್ದೀನಿ. ಏನು ಈ ಪ್ರೈಮ್ ನಂಬರ್ಸ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ಒನ್ಸ್ ಅಗೇನ್ ನನಗೆ 24 ಬರುತ್ತೆ ಒರಿಜಿನಲ್ ನಂಬರ್. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಬಿಹೈಂಡ್ ಫ್ಯಾಕ್ಟರೈಸೇಷನ್. ವಾಟ್ ಡು ಯು ಮೀನ್ ಬೈ ಫ್ಯಾಕ್ಟರೈಸೇಷನ್? ಕ್ಲಾಸ್ 8th ಅಲ್ಲಿ ಕಲ್ತಿರ್ತೀರಾ. ಫ್ಯಾಕ್ಟರೈಸೇಷನ್ ಅಂದ್ರೆ ಏನಂತ ಅರ್ಥ, ಬ್ರೇಕಿಂಗ್ ಅಪ್ ಅ ಲಾರ್ಜ್ ಎಂಟಿಟೀಸ್ ಇಂಟು ಸ್ಮಾಲರ್ ಎಂಟಿಟೀಸ್ ಸಚ್ ದಟ್ ಆಲ್ ದೋ ಸ್ಮಾಲರ್ ಎಂಟಿಟೀಸ್, ಅದನ್ನ ಏನಂತ ನಾವು ಕರಿತೀವಿ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಒನ್ಸ್ ಅಗೇನ್ ಒರಿಜಿನಲ್ ನಂಬರ್ ಬರುತ್ತೆ. ನೋಡಿ ಇವಾಗೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 3 2s 6, 6 2s 12, 12 2s 24. ಇನ್ನೊಂದು ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ 18ನ ನಾನು ಯಾವ ಥರ ಬ್ರೇಕ್ ಮಾಡ್ಬೋದು ಸರ್, 6 3s ಕರೆಕ್ಟಾ, ಆ್ಯಂಡ್ 6ನ ಬ್ರೇಕ್ ಮಾಡ್ಬೋದು, 3 2s ಆ್ಯಂಡ್ ಅಟ್ ಲಾಸ್ಟ್ ನೋಡಿ 3 2s 6, 6 3s 18 ನಮಗೆ ಸಿಗ್ತಾ ಇದೆ. ಆ್ಯಂಡ್ ಆಲ್ ದೀಸ್ ನಂಬರ್ಸ್ ಆರ್ ಪ್ರೈಮ್ ನಂಬರ್ಸ್. ಅಂದರೆ ಏನಂತ ಅರ್ಥ ಅಂದರೆ, ನಾನು 24ನ ಯಾವ ಥರ ಬರಿಬೋದು ಅಂದರೆ 3 × 2 × 2 × 2. ಅದೇ ಥರ 18ನ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ, ನಾನು 18 ಯಾವ ಥರ ಬರಿಬೋದು 3 × 2 × 3. ದಿಸ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್.